ಬೆಂಗಳೂರಿನ ಬಸವನಗುಡಿಯಲ್ಲಿ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆ ನಡೆದಿದ್ದು ಸ್ಥಳೀಯ ನಿವಾಸಿಗಳಿಗೆ ಪಚೀತಿ ತಂದೊಡ್ಡಿದೆ. ಬುಲ್ ಟೆಂಪಲ್ ರಸ್ತೆ ಮತ್ತೆ ಅಕ್ಕಪಕ್ಕದ ರಸ್ತೆಗಳು ಕಸದಿಂದ ತುಂಬಿ ಹೋಗಿವೆ. ಜನ ಪಾಲಿಕೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ರಸ್ತೆಯ ಅಕ್ಕಪಕ್ಕವೂ ಕಸ, ಮನೆಯ ಸುತ್ತಮುತ್ತಲೂ ಕಸ. ತ್ಯಾಜ್ಯ ವಿಲೇವಾರಿಯಾಗದೆ ಗಬ್ಬು ನಾರ್ತಿದ್ದು ಜನ ಮೂಗು ಮುಚ್ಕೊಂಡು ಓಡಾಡೋ ಹಾಗಾಗಿದೆ. ಇಷ್ಟಕ್ಕೆಲ್ಲ ಕಾರಣ ಕಡಲೆಕಾಯಿ ಪರಿಷೆಯಲ್ಲಿ ವ್ಯಾಪಾರಸ್ಥರು ಎಸೆದಿರುವ ತ್ಯಾಜ್ಯ. ಬಸವನಗುಡಿಯಲ್ಲಿ ಈಗ ಎಲ್ಲಿ ನೋಡಿದ್ರೂ ಕಸದ ಪರಿಷೆ. ರಸ್ತೆಯ ಇಕ್ಕೆಲಗಳೆಲ್ಲ ಕಸದ ರಾಶಿ. ನಿವಾಸಿಗಳು ಹೈರಾಣ. ತಾಜಾ ಕಡಲೆಕಾಯಿ, ಟೈಮ್ ಪಾಸ್ ಕಡಲೆಕಾಯಿ ಅಂತ ಜನ ಬಸವನಗುಡಿ ಕಡಲೆಕಾಯಿ ಪರಿಷೆಯಲ್ಲಿ ಕಡಲೆಕಾಯಿ ಮತ್ತು ಫಾಸ್ಟ್ ಫುಡ್ ತಿಂದಿದ್ದು. ವಸ್ತುಗಳನ್ನು ಖರೀದಿಸಿದ್ದು. 5 ದಿನಗಳ ಪರಿಷೆ ಮುಕ್ತಾಯವಾಗಿದೆ. ಆದ್ರೀಗ ಇಡೀ ಏರಿಯಾದಲ್ಲಿ ಕಸದ ರಾಶಿಯೇ ರಾರಾಜಿಸ್ತಿದೆ. ಕಡಲೆಕಾಯಿ ಪರಿಸೆ ಅವಾಂತರಗಳು ಇನ್ನೂ ಕೂಡ ಮುಗ್ದಿಲ್ಲ. ಯಾಕಂದ್ರೆ ಬಸವನಗುಡಿ ಏನು ಬುಲ್ ಟೆಂಪಲ್ ರಸ್ತೆ ಮತ್ತು ಅಕ್ಕಪಕ್ಕದ ರಸ್ತೆಗಳಲ್ಲಿ ಕಸದ ಸಮಸ್ಯೆ ತೀವ್ರಗೊಂಡಿದೆ. ನನಗೆ ಸದ್ಯಕ್ಕೆ ಬುಲ್ ಟೆಂಪಲ್ ರಸ್ತೆ ಅಥವಾ ಅದರ ಅಕ್ಕಪಕ್ಕದ ರಸ್ತೆಯಲ್ಲಿ ನೀವು ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಕಸದ ರಾಶಿ ಬಿದ್ದಿದೆ ಅಂತ. ಕಳೆದ ಹಲವು ದಿನಗಳಿಂದಲೂ ಕೂಡ ಇದೇ ರೀತಿಯ ಹದಗೆಟ್ಟ ವಾತಾವರಣದಲ್ಲಿ ಸ್ಥಳೀಯ ನಿವಾಸಿಗಳು ಕಾಲ ಕಳೆಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಪರಿಷೆಗೆ 10 ಲಕ್ಷ ಜನರು ಭಾಗವಹಿಸಿದ್ರು. ಪರಿಷೆ ಮುಗಿದು 2 ದಿನಗಳಾದರೂ ಕಸವನ್ನ ಜಿಬಿಎ ಮತ್ತು ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಇನ್ನೂ ವಿಲೇವಾರಿ ಮಾಡಿಲ್ಲ. ಬುಲ್ ಟೆಂಪಲ್ ರಸ್ತೆ ಸೇರಿದಂತೆ ಸುತ್ತಮುತ್ತಲಿನ ರಸ್ತೆಗಳೆಲ್ಲವೂ ಕಸದಿಂದ ದುರ್ನಾತ ಬರ್ತಿದ್ದು ನಿವಾಸಿಗಳು ಹೈರಾಣಾಗಿದ್ದಾರೆ. ಮುಂಚೆನೆ ನಾನು ಲೆಟರ್ ಕೊಟ್ಟಿದ್ದು ಸಹ ಯಾರೋ ಆಗಲಿ ನಾನು ಹೇಳ್ತಾರೆ ಇದ್ರ ಬಗ್ಗೆ ಕೇರ್ ತಗೊಂಡ್ಬಿಟ್ಟು ಪರ್ಟಿಕ್ಯುಲರ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಅವ್ರ ಕಡೆ ಕೆಳಗಡೆಯಿಂದ AEE ಆಗಲಿ AE ಅವರಾಗಲಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಯಾರು ಗಮನ ಹರಿಸ್ತಾ ಇಲ್ಲ. ಪ್ರತಿ ಬಾರಿ 3 ದಿನ ನಡೀತಿದ್ದ ಪರಿಷೆ ಈ ಬಾರಿ 5 ದಿನ ನಡೆದಿದೆ. ಇದೇ ಇಷ್ಟೆಲ್ಲ ಅವ್ಯವಸ್ಥೆಗೆ ಕಾರಣ ಅಂತ ಹೇಳಲಾಗ್ತಿದೆ. ಪೌರಕಾರ್ಮಿಕರು ಕಸ ಗುಡಿಸಿ ರಾಶಿ ಮಾಡಿದ್ದಾರೆ. ಆದರೆ ಇನ್ನೂ ವಿಲೇವಾರಿ ಆಗಿಲ್ಲ. ಇನ್ನಾದರೂ ತ್ಯಾಜ್ಯ ತುಂಬಿರುವ ರಸ್ತೆಗಳತ್ತ ಗಮನ ಹರಿಸಬೇಕಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.